ನಮಸ್ಕಾರ, ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಇವಾಗ ನಾನು ಒಗ್ಗರಣೆ ಎಣ್ಣೆ ಸಿಡಿದ್ಬಿಡ್ತು. ಅದಕ್ಕೆ ನಾನು ನಮ್ಮ ಕ್ಯಾಮ್ರಾಮ್ಯಾನು ಅಂದರೆ ನಮ್ಮ ಭರತ ನಾನು ಹೊಟ್ಟೋದ್ವಿ. ಯಾವುದಕ್ಕೆ ಎದುರ್ತೀವೋ ಇಲ್ವೋ, ಈ ಒಗ್ಗರಣೆಗೆ ಮಾತ್ರ ಎಲ್ಲರೂ ಎದುರ್ತೀವಿ ಅಲ್ವಾ. ನಾನು ಯಾಕೆ ಚಿತ್ರಾನ್ನ, ಅದು ಮಧ್ಯಾಹ್ನ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅಯ್ಯೋ ಏನಿ ಕರೆಂಟ್ ಅಪ್ಪ ದೇವ್ರೇ, ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಹಿಂಗಾಗಬೇಕಾ. ಯಾಕೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅಂದರೆ ನೈಟ್ ಸ್ವಲ್ಪ ಅನ್ನ ಜಾಸ್ತಿ ಉಳಿದ್ಬಿಟ್ಟಿತ್ತು. ಸೊ ಹಾಗಾಗಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಮತ್ತು ನಮ್ಮ ಅಕ್ಕ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ನಮ್ಮ ಅಕ್ಕನ ಮಕ್ಕಳಿಬ್ಬರೇ ಮನೇಲಿರ್ತಾರೆ, ಅವ್ರಿಗೆ ಊಟ ಇರಲ್ಲ ಅಂದ್ಬಿಟ್ಟು ಸೊ ಬೇಗ ಚಿತ್ರಾನ್ನ ಮಾಡಿ ಹೊರಡ್ತಾ ಇದ್ದೀವಿ. ನನಗೆ ಲೈಟ್ ಬ್ಲಿಂಕ್ ಆಗ್ತಿರೋದ್ರಿಂದ ತಲೆ ಕೂಡ ತುಂಬ ಒಂಥರ ಆಗ್ತಾಯಿದೆ, ಕಣ್ಣೆಲ್ಲ ತಿರುಗ್ತಾ ಇದೆ. ಬೇಗ ಮಾಡಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗೋಣ ಅಲ್ಲ, ಹೋಗ್ತಾ ಇದ್ದೀವಿ. ನೋಡಿ ಫಟಾಫಟ್ ಅಂತ ಚಿತ್ರಾನ್ನ ಕೂಡ ಎಷ್ಟು ಕಲರ್ಫುಲ್ಲಾಗಿ, ಅಂದರೆ ನಮಗೆ ಚಿತ್ರಾನ್ನಕ್ಕೆ ಡಾರ್ಕ್ ಕಲರ್ ಇದ್ದರೆ ಇಷ್ಟ ಆಗಲ್ಲ, ಮತ್ತು ಒಂಥರ ಆರ್ಟಿಫಿಷಿಯಲ್ ಎಲ್ಲೋ ಬರುತ್ತಲ್ಲ ಆ ಥರ ಎಲ್ಲ ಬಂದರೆ ಇಷ್ಟ ಆಗಲ್ಲ. ನೋಡಿ ಇದೇ ಥರ ಕಲರ್ ಮೈಲ್ಡಾಗಿರಬೇಕು. ಲೆಮನ್ ರೈಸ್ ಇದು ನಮ್ಮ ಭರತನಿಗೋಸ್ಕರ ಮಾಡಿದ್ದು. ನಾನು ಟೊಮೆಟೊ ಗೊಜ್ಜು ಏನಾರ ಮಾಡಿಟ್ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ. ಕೆಲಸ ಜಾಸ್ತಿ ಇತ್ತು, ಹಾಗಾಗಿ ಅಡುಗೆ ಮನೆ ಅಷ್ಟು ಮೆಸ್ಸಾಗಿದೆ. ಅಷ್ಟೇ, ಯಾರೂ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇವಾಗ ನಾವು ಆಟೋದಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ರಾಜಾಜಿನಗರ್ಗೆ ಹೋಗ್ತಾ ಇದ್ದೀವಿ. ಏಕೆಂದರೆ ನಮ್ಮ ಅಕ್ಕನಿಗೆ ಕೆಲಸ ಆಗಿದೆ. ಸೊ ಹಾಗಾಗಿ ಅವರು ಪೊಲೀಸ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಚೆಕಪ್ ರಿಪೋರ್ಟು ಎರಡೂ ಕೇಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಂಗೊಂದು ಅರ್ಥ ಆಗಿಲ್ಲ, ಇವಾಗ ಈ ಏನೇನು ನಾವು ಚೆಕಪ್ ಮಾಡಿಸಿದ್ವಿ ಅದೆಲ್ಲ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಫ್ರೀಯಾಗಿ ಮಾಡಿಕೊಡೋರು. ಬಟ್ ಅವರು ಇದೇ ಹಾಸ್ಪಿಟಲ್ಗೆ ಹೋಗಬೇಕು, ಇಲ್ಲೇ ಮಾಡಿಸ್ಬೇಕು, ಇಲ್ಲೇ ರಿಪೋರ್ಟ್ ತರಬೇಕು ಅಂತ ಹೇಳಿದ್ರು. ಅದು ಯಾಕೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ಯಾಕೆಂದರೆ ನಾವು ಮನೆಯಿಂದ ಹಿಡಿದು ರಾಜಾಜಿನಗರ್ಗೆ 350 ರೂಪಾಯಿ ಕೊಟ್ಟು 2 ದಿನ ಓಡಾಡಿರೋದು. ನಾವು ಹೋಗೋದೊಂದ್ಸಲಿ ಬರೋದೊಂದ್ಸಲಿ, ಮತ್ತೆ ರಿಪೋರ್ಟ್ ತರೋಕ್ಕೆ ಮಾರನೇ ದಿನ ಬೇರೆ ಓಡಾಡಿದ್ವಿ. ಸೊ ಅದು ಯಾಕೆ ಹಿಂಗೆ ಆಡ್ತಾರೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆ ಮಾಡಿಸ್ಕೊಬನ್ನಿ, ರಿಪೋರ್ಟ್ ಕೊಡಿ ಅಂದರೆ ಮುಗೀತು. ಇಂಥ ಕಡೆನೇ ಹೋಗಬೇಕು ಅಂದರೆ ಸ್ವಲ್ಪ ನಮಗೂ ರಿಸ್ಕ್ ಆಗುತ್ತೆ. ಇದೇ ರಿಸ್ಕಲ್ಲಿ ಹೋಗೋ ಅಷ್ಟರಲ್ಲಿ ಪಾಪು ಕೂಡ ಮಲಗಿದ್ದ. ಸೊ ನಮ್ಮ ಅಕ್ಕ ಸ್ವಲ್ಪ ಒಳಗಡೆ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಬರೋ ಅಷ್ಟೇ ನಾನು ವೆಯ್ಟ್ ಮಾಡ್ತಿದ್ದೆ. ಇದೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಓಕೆ, ಇವಾಗ ತಾನೇ ಮನೆಗೆ ಬಂದ್ವಿ. ಟೈಮು 4:45 ಆಗಿದೆ. ಸೊ ತುಂಬಾ ಹೊಟ್ಟೆ ಹಸಿತಾಯಿತು. ಮನೇಲಿ ಏನಾದರೂ ಇರುತ್ತೆ ತಿನ್ನೋಣ ಅಂದ್ಬಿಟ್ಟು ನೆಂಚ್ಕೊಳ್ಳೋಕ್ಕೆ ಚೋಚ ಕೂಡ ತಂದೆ. ಬಟ್ ಮನೇಲಿ ಬಂದು ನೋಡಿದ್ರೆ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಸೊ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದ್ದಕ್ಕೆ, ಅಮ್ಮ ಎಲ್ಲಮ್ಮ ಇದೆ ಕೊರ್ಕಿಂಟು ನಮಗೆ ಬಿಡಿಸೋಣ ಅವನೊಂದು. ಅದಕ್ಕೆ ತುಂಬ ಹೊಟ್ಟೆ ಹಸಿತಾ ಇದೆ. ಮ್ಯಾಗಿ ಇದೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಲಡ್ಡು ನಾನೇ ಮಾಡ್ಕೊಳ್ತೀನಿ ಅಂದವನೇ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವನೊಬ್ಬನ್ನೇ ಆಟ ಆಡೋಕೆ ಬಿಡ್ಬೇಕಂತೆ. ಆಟ ಮಾಡ್ಕೊಂಡು ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ. ನೋಡಿ ಈ ವಯಸ್ಸಿಗೆ ಏನು ಆಟ ಮಾಡ್ತಾನೆ, ಏನು ನಾಟಕ ಮಾಡ್ತಾನೆ. ಅಲ್ಲಿ ಕಸ ತಿನ್ನಕ್ಕೆ ಬಿಡ್ಬೇಕಂತ ಕಸ. ನೋಡಿ ಇಲ್ಲೇನೋ ಟೊಮೆಟೊ ಸಿಕ್ತು, ಎತ್ತು ಬಾಯಿಗೆ ಹಾಕೋತಾನೆ ಇವಾಗ. ಛೀ, ಸ್ಟಾರ್ಟ್ ಪಾಪು. ಡ್ರಾಮಾ ಸ್ಟಾರ್ಟ್. ಓ ಮಲ್ಕೊಂಡಳಮ್ಮ, ಮಲ್ಕೊಂಡಳು. ಬಾ ಹೋಗ್ಲಿ, ನೋಡ್ಕೊಳ್ಳಿ ಇವಾಗ. ನಾನು ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ ಅಂದ್ಬಿಟ್ಟು ಅವನಿಗೆ ಮಧ್ಯಾಹ್ನದಿಂದ ಮುತ್ತೆ ಕೊಟ್ಟಿಲ್ಲ. ನೋಡೋದು ಸೇ ಹಾಯ್ ಹಾಯ್ ಹಾಯ್. ಇನ್ನೊಂದೇನು ಗೊತ್ತಾ, ಅವ್ನು ಇವಾಗ ಹೊಸ್ದಾಗ ಒಂದು ಕಲ್ತಿದ್ದಾನೆ. ನಮ್ಮ ಅಕ್ಕೋರೇ ವಿಡಿಯೋ ಕಾಲ್ ಮಾಡೋದು ಕಲ್ತ್ರೆ
ಫೋನ್ ಹಿಡ್ಕೊಂಡು ಹಿಂಗೆ ದಬಾಕ್ಬಿಡ್ತಾನೆ. ಅದು ಸೀದಾ ದಬಾಕಲ್ಲ, ಉಲ್ಟಾ ದಬಾಕ್ಬಿಡ್ತಾನೆ. ನಾನು ಪದೇ ಪದೇ ಹಿಂಗೆ ನಿಲ್ಲಿಸ್ತಾ ಇರ್ತೀನಿ, ಪದೇ ಪದೇ ಹಂಗೆ ದಬಾಕ್ತಾ ಇರ್ತಾನೆ. ಈ ನಡುವೆ ಇದೊಂದು ಹೊಸ ಆಟ ಕಲಿಸ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಎಷ್ಟು ಎತ್ತಿಟ್ರು ಬೀಳಿಸ್ತಾನೆ ಇರ್ತಾನೆ. ಸಾಕು ಹೊರಗಡೆ ಹೆಂಗ ಹೋಗಿರಿ. ಎಷ್ಟು ಉಗಿತಾ ಇದ್ದಾನೆ ನೋಡಿ. ಈ ತರ ಮಕ್ಕಳು ಉಗಿದ್ರೆ ಮಳೆ ಬರುತ್ತೆ ಅಂತಾರೆ. ಹೆಂಗು ಮೋಡನು ಮುಚ್ಕೊಂಡಿದೆ. ಹೊರ್ಗಡೆ ಕರ್ಕೊಂಡೋಗು ಅಂತ ತುಂಬಾನೇ ಹಿಂಸೆ ಮಾಡ್ತಿದ್ದ. ಅದಕ್ಕೆ ತಂದು ಈ ತರ ಲಾಕ್ ಮಾಡಿದ್ದೀನಿ ರೂಮಲ್ಲಿ. ಸೊ ತುಂಬಾ ಅಂದ್ರೆ ತುಂಬಾನೇ ಅಡಿಕ್ಟ್ ಆಗೋಗಿದ್ದಾನೆ ಹೊರ್ಗಡೆಗೆ ನೋಡಿ. ಹೊರ್ಗಡೆ ಹೋಗ್ಬೇಕು ಅಂತ ಎಷ್ಟು ನಾಟಕ ಮಾಡ್ತಾನೆ ಗೊತ್ತಾ ಇವನು. ಯಪ್ಪ ದೇವ್ರೇ, ಮೊನ್ನೆ ಜ್ವರ ಅಂದ್ಬಿಟ್ಟು 1-2 ದಿನ ನೈಟ್ ಫುಲ್ಲು ಹೊರ್ಗಡೆನೇ ಇದ್ದೀವಿ. ರೂಮಿಗೆ ಬಂದು ಲಾಕ್ ಮಾಡ್ಕೊಂಡ್ರೆ ಸಾಕು ಅಳ್ತಾನೆ, ಕಣ್ಣಲ್ಲಿ ನೀರು ಬರಂಗೆ ಅಳ್ತಾನೆ. ಅದೇ ಈಚೆ ಹೋಗ್ಬಿಟ್ಟು ನಿಂತ್ಕೊಂಡ್ರೆ ಆರಾಮಾಗಿ ಅಲ್ಲಿ ಇಲ್ಲಿ ನೋಡ್ಕೋತಾನೆ. ಈಚೆ ನಮ್ಮದು ಉಯ್ಯಾಲೆ ಇದೆಯಲ್ಲ, ಅಲ್ಲೇನಾದರೂ ಮಲಗಿಸಿದ್ರೆ ಆರಾಮಾಗಿ ನಿದ್ದೆ ಮಾಡ್ತಾನೆ. ಸರಿ ಮಲ್ಗವನಲ್ಲ ಅಂತ ತಂದು ನನ್ನ ಪಕ್ಕ ಹಾಕ್ಕೊಂಡ್ರೆ ಒಂದು ಅರ್ಧ ಗಂಟೆ 1 ಅವರ್ ಅಷ್ಟೇ, ಮತ್ತೆ ಎದ್ದು ಮತ್ತೆ ಅಳ್ತಾನೆ. 2 ದಿನದಿಂದ ಹಂಗೆ ಆಗಿದೆ. ನನ್ನ ಬೆನ್ನು ಮೂಳೆ ಎಲ್ಲ ಮುರಿದೋಗಿದೆ. ಇವನ್ನ ಸುಧಾರಿಸಿ ಪಾಪ ನಮ್ಮ ಅತ್ತೆ ಮಾವ ಅವರೆಲ್ಲ ಸ್ವಲ್ಪ ಮಾಡಿದ್ರು. ಆದರೂ ಅಡಿಕ್ಷನ್ ಜಾಸ್ತಿ ಆಗೋಗಿದೆ ಈಚೆಗೆ. ಅದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ಇವಾಗ ನಮ್ಮ ಅಕ್ಕವ್ರ ಮನೆಗೆ ಬಂದಿದ್ದೀನಿ. ಅಲ್ಲೂ ಕೂಡ ನೋಡಿ ಹೊರ್ಗಡೆ ಹೋಗಬೇಕು ಅಂತ. ಅದಕ್ಕೆ ರೂಮ್ಗೆ ಹಾಕಿ ಲಾಕ್ ಮಾಡಿ ಕಿಟಕಿ ಹತ್ರ ಬಿಟ್ಟಿದ್ದೀನಿ ನೋಡಿ. ನಾನೊಂದು ಓಲೆ ಹಾಕೊಳ್ಳೋಂಗಿಲ್ಲ, ಒಂದು ಲಿಪ್ಸ್ಟಿಕ್ ಹಾಕೊಳ್ಳೋಂಗಿಲ್ಲ, ಒಂದು ತಲೆ ಕ್ಲಿಪ್ ಹಾಕೊಳ್ಳೋಂಗಿಲ್ಲ. ಎಲ್ಲ ಕಿತ್ತು ಹಾಕ್ತಾ ಇರ್ತಾನೆ ಪಾಪ. ಅವನು ಹುಡ್ದಾಗಿಂದ ನಾನು ಇದೇ ಚೇಂಜ್ ಆಗೋಗಿದೆ. ಹೆಂಗಿದ್ದೋಳು ಹೆಂಗಾಗೋದೆ ಅಂತ ಅನಿಸ್ತಾ ಇದೆ ನನಗೇನೆ. ಸ್ಟೂಡೆಂಟ್ ಸ್ಟಿಪ್ಪನ್ ಕೊಟ್ಟೆ ಸ್ಟೂಡೆಂಟ್. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವಿಡಿಯೋನು ಇದರಲ್ಲೇ ಹಾಕಿದ್ದೀನಿ ನಾನು. ಮಾರ್ನಿಂಗು ಒಂದ್ಸಲಿ ಪೂಜೆ ಮಾಡಿದ್ದೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮತ್ತೆ ದೀಪ ಅಂಟಿಸಿ ಕಡ್ಡಿ ಅಂಟಿಸ್ತಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸಂಜೆ 6 ಗಂಟೆ ಆಗ್ತಾಯಿದೆ. ಸೊ ಹಾಗೆ ಹೋಗಿ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಬರೋಣ. ಇಲ್ಲಿ ಮನೆ ಹತ್ರ ಇರೋ ದೇವಸ್ಥಾನಗಳಿಗೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಬೇಡಿ. ಆವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಸೊ ನಾನು ಕೂಡ ಇವತ್ತು ಸ್ಲಿಪ್ಪರ್ ಹಾಕ್ಕೊಂಡಿಲ್ಲ. ಇಲ್ಲೇ ಮನೆ ಪಕ್ಕದ ರೋಡಲ್ಲೇ ಇರೋದು ದೇವಸ್ಥಾನ. ಸೊ ಹಾಗಾಗಿ ಹಂಗೆ ನಡ್ಕೊಂಡು ಹೋಗಿ ಬರ್ತೀನಿ. ಭರತ ಗಾಡೀಲಿ ಬಿಡ್ತಾನೆ ಅಂತ ಹೇಳಿದ್ದಾನೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ. ಆ ರೋಡಲ್ಲೇ ಇರೋದು ದೇವಸ್ಥಾನ. ದೊಡ್ಡವರು ಹೇಳ್ತಾ ಇರ್ತಾರೆ ಅವಾಗ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು, ದೇವ್ರು ಮಾಡ್ತಾ ಇರಬೇಕು, ಅವಾಗ ದೇವ್ರು ಇದು ಮಾಡ್ತಾನೆ ಅಂತ. ಬಟ್ ನನಗೇನು ಅನಿಸುತ್ತೆ ಅಂದರೆ, ನಾವು ದೇವಸ್ಥಾನಕ್ಕೆ ಹೋಗೋದಲ್ಲ, ದೇವರು ನಮ್ಮನ್ನು ಕರ್ಸ್ಕೋಬೇಕಂತೆ. ಅಂದರೆ ನಾವು ಹೋಗ್ಬೇಕು ಅಂದ್ಕೊಂಡಿದ್ದ ತಕ್ಷಣ ಹೋಗೋಕ್ಕಾಗಲ್ಲ, ಎಲ್ಲ ಪ್ಲ್ಯಾನ್ ಮಾಡಿದ ತಕ್ಷಣ ಆಗಲ್ಲ. ದೇವ್ರಿಗೂ ನಮ್ಮನ್ನು ನೋಡಬೇಕು, ನಾವು ಇವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಅನ್ನಿಸ್ದಾಗ ದೇವರೇ ನಮ್ಮನ್ನು ಕರ್ಸ್ಕೊತಾನಂತೆ ಯಾವುದೋ ರೂಪದಲ್ಲಿ. ಹಾಗಾಗಿ ಇವತ್ತು ನೋಡಿ ನಾವೇನು ಪ್ಲ್ಯಾನ್ ಮಾಡಿರಲಿಲ್ಲ, ಏನೂ ಅಂದರೆ ಏನೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನೋಡಿ ಇವತ್ತು ದೇವರು ನನ್ನ ಈ ಥರ ಕರ್ಸ್ಕೊತಾ ಇದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ಎಲ್ಲೆಲ್ಲೋ ಹೋಗಿ ಬಂದ್ವಿ ಔಟ್ಸೈಡು. ಅವಾಗೆಲ್ಲ ಪ್ಲ್ಯಾನೇ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗೋದು. ಸ್ವಲ್ಪ ಬೇಜಾರಲ್ಲೇ ಇದ್ದೆ ಮಾರ್ನಿಂಗಿಂದ. ಇವಾಗ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಇವತ್ತು ಅಮಾವಾಸ್ಯೆ ಇದ್ರೂ ದೇವಸ್ಥಾನ ಯಾಕೋ ಈ ಥರ ಫುಲ್ಲು ಖಾಲಿ ಇತ್ತು. ನಾನು ತುಂಬಾ ರಶ್ ಇರುತ್ತೆ ಹೆಂಗಪ್ಪ ಅಂದ್ಕೊಂಬಂದೆ. ಬಟ್ ಇಲ್ಲಿ ನೋಡಿದ್ರೆ ಒಂದಿಬ್ಬರು ಕೂಡ ಇರಲಿಲ್ಲ, ಹಂಗಿತ್ತು. ಬಟ್ ಒಂದು ಕಡೆ ಅನ್ನಿಸ್ತು ನೋಡಿ, ಫ್ರೀ ದರ್ಶನ ಸಿಕ್ತು. ನಾವು ಎಷ್ಟೊತ್ತು ಬೇಕಾದರೂ ಮನಸಾರೆ ನಿಂತ್ಕೊಂಡು ಬೇಡ್ಕೋಬೋದು, ಎಷ್ಟೊತ್ತು ಬೇಕಾದರೂ ಕೂತ್ಕೋಬೋದು ಅಂತ ಇನ್ನೊಂದು ಕಡೆ ಪಾಸಿಟಿವ್ ಆಗಿ ಅಂದ್ಕೊಂಡೆ. ಉಯ್ಯಾಲೆ ಮೇಲೆ ದೇವ್ರನ್ನ ಕೂಡ ಕೂರಿಸಿದ್ರು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಅದನ್ನು ಮಾಮೂಲಿ ದೇವ್ರನ್ನ ತೂಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಅದು ಯಾವತ್ತೂ ಆಗಿರಲಿಲ್ಲ. ಬಟ್ ದೇವರು ಇವತ್ತು ನನಗೆ ಅದನ್ನು ಈ ರೂಪದಲ್ಲಿ ನೆರವೇರಿಸ್ಕೊಟ್ಟ.
ಸೊ ಅಲ್ಲಿ ಎಲ್ಲ ಖಾಲಿ ಇದ್ದಿದ್ದ ಕಾರಣ ನಾನು ಪಾಪುನ ಸ್ವಲ್ಪ ತಲ್ಲೇ ಆಟಾಡಿಸ್ದೆ. ಹೆಂಗಿದ್ರು ಅವ್ನು ತೆವಿತಾ ಇರ್ತಾನಲ್ಲ. ಸೊ ದೇವಸ್ಥಾನದಲ್ಲಿ ಸ್ವಲ್ಪ ಫ್ರೀಯಾಗಿ ಆಟಾಡಲಿ ಅಂದ್ಬಿಟ್ಟು ಕ್ಲೀನಾಗಿತ್ತು, ಹಾಗಾಗಿ ಅಲ್ಲೇ ಆಟಾಡಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು. ಹಾಗೆ ಮಾದೇಶ್ವರ ದೇವಸ್ಥಾನದಲ್ಲಿ ಹೋಮ ಎಲ್ಲ ಮಾಡ್ತಿದ್ರು. ಸೊ ಹಾಗೆ ಅಲ್ಲೂ ಕೂಡ ಹೋಗಿ ಬರೋಣ ಅಂದ್ಬಿಟ್ಟು ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬೈ ಬಾಯ್.